ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಶಿ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಂದರೆ ನೀಟ್ ಅಂತಕ್ಕಂಥ ಹೊಡಿಸಿರ್ತಕ್ಕಂಥ 2026ರ ಎಕ್ಸಾಮ್ ಅಡ್ಮಿಟ್ ಕಾರ್ಡ್ನ ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕು ಎಂಬುದ್ರ ಬಗ್ಗೆ ಒಂದು ವಿಡಿಯೋ ಆಗಿದೆ. ನಿಮಗೆಲ್ಲ ತಿಳಿದಂತೆ 27ನೇ ತಾರೀಕು ನೀಟ್ ಎಕ್ಸಾಮ್ನ ಹಾಲ್ ಟಿಕೆಟ್ ಅಂತಕ್ಕಂಥದ್ದು ಓಪನ್ ಆಗುತ್ತೆ ಅಂತಕ್ಕಂಥದ್ದನ್ನ ಅಫಿಷಿಯಲ್ ಆಗಿ ಬಿಡುಗಡೆ ಮಾಡಿದ್ರು. ಅದರಂತೆ ಇವತ್ತು 27ನೇ ತಾರೀಕು ಅಂದರೆ ಇವತ್ತು ಈ ಒಂದು ನೀಟ್ನ ಅಡ್ಮಿಟ್ ಕಾರ್ಡ್ ಅಂತಕ್ಕಂಥದ್ದು ಓಪನ್ ಆಗಿದೆ. ಅದನ್ನು ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕು ಎಂಬುದನ್ನು ನೋಡ್ಕೊತಾ ಹೋಗೋಣ. ನಿಮಗೆಲ್ಲ ತಿಳಿದಂತೆ ನೀಟ್ ಎಕ್ಸಾಮ್ ಅಂತಕ್ಕಂಥದ್ದು ಮೇ 3ನೇ ತಾರೀಕು ಭಾನುವಾರದಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಯವರೆಗೆ ಈ ಒಂದು ನೀಟ್ ಎಕ್ಸಾಮ್ ಅಂತಕ್ಕಂಥದ್ದು ನಡೀತಾ ಇದೆ. ಈ ಒಂದು ನೀಟ್ನ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಕೂಡ ನಾವು ನೋಡ್ತಾ ಇರ್ಬೋದು. ಈ ಒಂದು ಅಡ್ಮಿಟ್ ಕಾರ್ಡ್ನ ರಿಲೀಸ್ ಮಾಡಿರೋ ಬಗ್ಗೆ ನೋಟಿಫಿಕೇಶನ್ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಇರ್ಬೋದು. ನಾನು ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಸಹಿತ ನಾನು ಈ ಒಂದು ನೀಟ್ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳೋ ಲಿಂಕನ್ನು ನಾನು ಈ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಅದರ ಮೂಲಕ ನೀವು ಅದನ್ನು ಕ್ಲಿಕ್ ಮಾಡಿಕೊಂಡು ಸಹಿತ ಈ ಒಂದು ನೀಟ್ ಅಡ್ಮಿಟ್ ಕಾರ್ಡ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿದೆ. ಈ ಒಂದು ನೀಟ್ ಅಡ್ಮಿಟ್ ಕಾರ್ಡ್ನ ನೀವೇನು ಡೌನ್ಲೋಡ್ ಮಾಡ್ಕೊತಿರಲ್ಲ, ಆ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ನೀವು ದಯವಿಟ್ಟು ಕಲರ್ ಪ್ರಿಂಟ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂದರೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಿಮ್ಮ ಫೋಟೋ ಆಗಿರ್ಬೋದು, ಯಾಕಂದರೆ ಆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ನಿಮ್ಮ ಫೋಟೋ ಅಂತಕ್ಕಂಥದ್ದು ಕ್ಲಿಯರಿಟಿ ಆಗಿರಲ್ಲ. ಹಾಗೆಯೇ ಸೂಚನೆಗಳು ಏನು ನಾವು ಇನ್ಸ್ಟ್ರಕ್ಷನ್ನ ಕೊಟ್ಟಿರ್ತೀರ ಅಷ್ಟೊಂದು ನೀಟಾಗಿ ಇರೋಲ್ಲ. ಹಾಗಾಗಿ ಕಲರ್ ಪ್ರಿಂಟನ್ನು ನೀವು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಅಡ್ಮಿಟ್ ಕಾರ್ಡನ್ನು ಕಲರ್ ಪ್ರಿಂಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಜೊತೆಗೆ 2 ಸೆಟ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಬೆಟರ್ ಆಗುತ್ತೆ. ಯಾಕಂದರೆ ಈ ಒಂದು ಮೊದಲನೇ ಪೇಜಲ್ಲಿ ನಿಮ್ಮ ಫೋಟೋ ಆಗಿರ್ಬೋದು ಮತ್ತು 2ನೇ ಪೇಜಲ್ಲಿ 4/6ನ ಪೋಸ್ಟ್ ಕಾರ್ಡ್ ಫೋಟೋನ ಹಚ್ಚಬೇಕಾಗಿರುತ್ತೆ. ಹಾಗಾಗಿ ನೀವು 2 ಸೆಟ್ ಒಂದು ಪ್ರಿಂಟನ್ನು ತೆಗೆದಿಟ್ಕೊಳ್ಳೋದು ಬೆಟರ್ ಆಗಿರುತ್ತೆ. ಇನ್ನೊಂದು, ನಿಮ್ಮ ಒಂದು ನೀಟ್ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಎರರ್ ಇರೋದ್ರಿಂದ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಅಂತಕ್ಕಂಥದ್ದು ಶೋ ಆಗ್ತಿರಲ್ಲ. ನೀವೇನು ಗಾಬರಿ ಪಟ್ಕೊಳ್ಳುವಂತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಸರ್ವರ್ ಬ್ಯುಸಿ ಇರೋದ್ರಿಂದ ನಿಮ್ಮಂತೆಯೇ ಹಲವಾರು ವಿದ್ಯಾರ್ಥಿಗಳು ಈ ಒಂದು ವೆಬ್ಸೈಟ್ನಲ್ಲಿ ಬಂದುಬಿಟ್ಟು ಅಡ್ಮಿಟ್ ಕಾರ್ಡ್ನ ಚೆಕ್ ಮಾಡ್ತಿರ್ತಾರೆ. ಹಾಗಾಗಿ ಒಂದು ಸರ್ವರ್ ಅಂತಕ್ಕಂಥದ್ದು ಬ್ಯುಸಿ ಇರುತ್ತೆ, ನಿಮ್ಮ ಅಡ್ಮಿಟ್ ಕಾರ್ಡ್ ಅಂತಕ್ಕಂಥದ್ದು ಶೋ ಆಗ್ತಿರಲ್ಲ. ಇನ್ನು ಕೆಲವರು ಏನಂದರೆ ನಿಮ್ಮ ಒಂದು ಯೂಸರ್ ನೇಮನ್ನು ಹಾಕಿರ್ತಾರೆ ಮತ್ತು ಕರೆಕ್ಟ್ ಆಗಿರ್ತಕ್ಕಂಥ ಪಾಸ್ವರ್ಡನ್ನು ಕೂಡ ಎಂಟ್ರಿ ಮಾಡಿರ್ತಾರೆ. ಬಟ್ ಅಲ್ಲಿ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಅಂತಕ್ಕಂಥದ್ದು ಶೋ ಆಗ್ತಿರಲ್ಲ. ಒಂದ್ಸಲ ಎರರ್ ಬರ್ತಿರ್ಬೋದು, ಇಲ್ಲ ಬಿಸಿ ಅಂತಂದು ಶೋ ಆಗ್ತಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಸಹಿತ ಒಂದು ವಿದ್ಯಾರ್ಥಿಗಳು ಗಾಬರಿ ಆಗಿರ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ಆ ಒಂದು ಸರ್ವರ್ ಎರರ್ ಇಂದ ಆ ರೀತಿಯಾಗಿರ್ತಕ್ಕಂಥ ಒಂದು ನಿಮ್ಗೆ ಡಿಸ್ಪ್ಲೇ ಆಗ್ತಿರುತ್ತೆ. ನೀವೇನು ಗಾಬರಿ ಪಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಸಮಯದ ನಂತರ ಈ ಒಂದು ವೆಬ್ಸೈಟ್ಗೆ ಪುನಃ ಒಂದು ಭೇಟಿ ನೀಡಿ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ನ ಚೆಕ್ ಮಾಡ್ಕೊಳ್ಬೇಕಾಗಿರುತ್ತೆ. ನಿಮ್ಮ ಒಂದು ನೀಟ್ ಅಡ್ಮಿಟ್ ಕಾರ್ಡ್ ಅಂತಕ್ಕಂಥದ್ದು ಡೌನ್ಲೋಡ್ ಆಗಿದೆ, ಅದನ್ನು ಒಂದ್ಸಲ ನೀಟಾಗಿ ನೀವು ನೋಡ್ಕೊಳ್ಳಿ. ಯಾಕಂದರೆ ಫಸ್ಟ್ನೇ ಪೇಜಲ್ಲಿ ಏನಿದೆ, ಸಿಗ್ನೇಚರ್ ಎಲ್ಲಿದೆ, ಫೋಟೋ ಎಲ್ಲಿದೆ, ಆಮೇಲೆ ಪೋಸ್ಟ್ ಕಾರ್ಡ್ ಫೋಟೋ ಅಂತಕ್ಕಂಥ 4/6 ಫೋಟೋ ಅಂತಕ್ಕಂಥದ್ದನ್ನು ಎಲ್ಲಿ ಹಚ್ಚಬೇಕು, ನೀವು ನೀಟಾಗಿ ಕಲರ್ ಪ್ರಿಂಟ್ನ 2 ಸೆಟ್ನ ತೊಗೊಂಡು ಅದನ್ನು ಒಂದ್ಸತಿ ನೀಟಾಗಿ ನೋಡ್ಕೊಳ್ಳಿ. ನೀವು ಎಲ್ಲೆಲ್ಲಿ ಯಾವ್ಯಾವ ಫೋಟೋ ಹಚ್ಚಬೇಕು, ಪೋಸ್ಟ್ ಕಾರ್ಡ್ ಫೋಟೋನ ಎಲ್ಲಿ ಹಚ್ಚಬೇಕು, ಸಿಗ್ನೇಚರ್ ಎಲ್ಲಿ ಮಾಡಬೇಕು, ಹಾಗೆಯೇ ನಿಮ್ಮ ಒಂದು ಥಂಬ್ ಇಂಪ್ರೆಷನ್ನ ಎಲ್ಲಿ ಕೊಡಬೇಕು ಅನ್ನೋದನ್ನು ನೀಟಾಗಿ ಆ ಒಂದು ಅಡ್ಮಿಟ್ ಕಾರ್ಡಲ್ಲಿ ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿ ಎಕ್ಸಾಮ್ ಸೆಂಟರ್ನ ಒಂದು ಕೇಂದ್ರವನ್ನು ಕೊಟ್ಟಿರ್ತಾರಲ್ಲ, ಆ ಒಂದು ಎಕ್ಸಾಮ್ ಸೆಂಟರ್ನ ನಿಖರತೆ ಅಂದರೆ ಡಿಸ್ಟೆನ್ಸ್ ಎಷ್ಟಿದೆ ಅಂತಕ್ಕಂಥದ್ದನ್ನ ಸಹಿತ ಒಂದ್ಸತಿ ಚೆಕ್ ಮಾಡ್ಕೊಂಬಿಡಿ. ಯಾಕಂದರೆ ಅಲ್ಲಿಗೆ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸಾಮ್ ಸೆಂಟರ್ನ ನೀವು ಒಂದ್ಸತಿ ಮ್ಯಾಪ್ ಹಾಕೊಂಡು ಸಹಿತ ನೋಡ್ಕೊಂಬಿಡಿ. ಯಾಕಂದರೆ ನೀವು ಅವತ್ತು ನೀವು ನೋಡ್ಕೊಂಡ್ಬದ್ಲಿ ಇವತ್ತೇ ಎಕ್ಸಾಮ್ ಸೆಂಟರ್ನ ಒಂದು ನಿಖರತೆಯನ್ನು ನೀವು ತಿಳ್ಕೊಂಡ್ರೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಕ್ಲಿಯರಿಟಿ ಸಿಕ್ಕಿದೆ. ಹಾಗಾಗಿ ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ನ ಒಂದು ಸತಿ ಮ್ಯಾಪ್ ಹಾಕೊಂಡು ನೋಡ್ಕೊಂಬಿಡಿ. ಓಕೆ, ನಾನು ಇಲ್ಲಿವರೆಗೂ ಇಷ್ಟೊತ್ತು ಕೊಟ್ಟಿರ್ತಕ್ಕಂಥ ನೀಟ್ ಬಗ್ಗೆ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೊತೀನಿ. ಇದೇ ರೀತಿ ಒಂದು ಹೆಚ್ಚಿನ ವಿಡಿಯೋಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.